ಹುಕ್ಕೇರಿ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ರೈತರ ಪ್ರತಿಭಟನೆ. ಹುಕ್ಕೇರಿ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ರೈತರ ಪ್ರತಿಭಟನೆ. ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ರೈತರ ಬೇಡಿಕೆ ಹಾಗೂ ಭರವಸೆಗಳನ್ನು ಹಾಳು ಮಾಡಿದ್ದಾರೆ. ರಾಜ್ಯ ರೈತ ವಿಶ್ವಾಸವನ್ನ ರಾಜ್ಯ ಸರ್ಕಾರ ಕಳೆದುಕೊಂಡಿದೆ. 7ನೇ ತಾರೀಕಿಗೆ ಹತ್ತರ್ಗಿ ಟೋಲ್ ಗೇಟ್ ಬಂದ್ ಮಾಡಿ ರೈತರು ಒಗ್ಗೂಡಿ ಅದನ್ನ ಎರಡು ದಿನ ಮುಂದೂಡಲಾಗುವುದು. ಕೆಲ ರೈತ ಬಾಂಧವರು ಹುಕ್ಕೇರಿ ಬಸವೇಶ್ವರ ಸರ್ಕಲ್ನಲ್ಲಿ ರೈತರ ಪ್ರತಿಭಟನೆಗೆ ಪಾಲ್ಗೊಳ್ಳಬೇಕು ಎಂದು ರೈತ ಮುಖಂಡರಾದ ಗೋಪಾಲ ಮರ್ಬಸನ್ನವರ್ ಮಾಧ್ಯಮದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಾಂಧವರು ಉಪಸ್ಥಿತರಿದ್ದರು. ಒಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ನಮ್ಮ ರೈತರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಕೊಡ್ತಾರಂತ ಒಂದು ನಮಗೆ ನಂಬಿಕೆ ಇತ್ತು, ಭರವಸೆ ಇತ್ತು. ಆ ಭರವಸೆನ ಇವತ್ತು ಹದಗೆಡಿಸಿಟ್ಟಿದ್ದಾರೆ. ಇದಕ್ಕೆ ನಾವು ಎಲ್ಲರೂ ವಿಷಾದನ ವ್ಯಕ್ತಪಡಿಸ್ತೇವೆ. ಇದರ ಜೊತೆಗೆ ನಮ್ಮ ರೈತ ಸಂಘದ ಮುಖಂಡರು, ನಾವು ಕಬ್ಬು ಬೆಳೆಗಾರರು ಎಲ್ಲರೂ ಸೇರಿಕೊಂಡು ಇವರು ಇವತ್ತಿನ ದಿವಸ ನಿಗದಿ ಮಾಡಲಿಲ್ಲ ಅಂತಂದ್ರೆ ದರ ನಿಗದಿ 3,500 ರೂಪಾಯಿ ದರ ನಿಗದಿ ಮಾಡಲಿಲ್ಲ ಅಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಹತ್ತರಿಗೆಗೆ ಬಂದ್ ಮಾಡಬೇಕಂತ ಕರೆ ಕೊಟ್ಟಿದ್ವಿ. ಆ ಕರೆಗೆ ಇವತ್ತು ನಾವು 2 ದಿವಸ ಮುಂದೆ ಹಾಕಿದ್ದೇವೆ. ಕಾರಣ ಏನಂದ್ರೆ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಸಕ್ಕರೆ ಸಚಿವರು ನಮ್ಮ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಂತ ಬೃಹತ್ ಪ್ರತಿಭಟನೆಯಲ್ಲಿ 2 ದಿವಸ ಕಾಲಾವಕಾಶ ತಗೊಂಡಿದ್ದಾರೆ. ಅದಕ್ಕಾಗಿ ಸುತ್ತಮುತ್ತಲಿನ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿನ ರೈತ ಬಾಂಧವರು ಕಬ್ಬು ಬೆಳೆಗಾರರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಈಗಾಗಲೇ ನಾವು ಒಂದು ವಾಹಿನಿ ಮೂಲಕ ತಿಳಿಸ್ಬಿಟ್ಟಿದ್ದೇವೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಅಂತ ಕರೆ ಕೊಟ್ಟಿದ್ವಿ. ಆ ಕರೆಯನ್ನ 2 ದಿವಸ ಮುಂದೆ ಹಾಕಿದ್ದೀವಿ. ಆ ಕರೆಗೆ ಅಲ್ಲಿ ಹೋಗೋದನ್ನ ಆ ಜನ ಎಲ್ಲ ಇಲ್ಲೇ ನಮ್ಮ ಹುಕ್ಕೇರಿ ಬಸವೇಶ್ವರ ಸರ್ಕಲ್ ನಲ್ಲಿ ಬಂದ ಪ್ರತಿಭಟನೆಗೆ ಪಾಲ್ಗೊಳ್ಬೇಕಂತ ಈ ಮೂಲಕ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಫೋಟೋ ಕೊಡು ಸರ್. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಕುಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.